this and we should send him out. I think with a planned way, October kick him out. ಕೇಂದ್ರದ ಮಾಜಿ ಸಚಿವ ಹಾಗೂ ಹಿರಿಯ ಬಿಜೆಪಿ ನಾಯಕ ಡಿ.ವಿ. ಸದಾನಂದ ಗೌಡರು ಅನಾಮಧೇಯ ವ್ಯಕ್ತಿಯೊಬ್ಬರಿಂದ ನಡೆಸಿರೋ ಆಡಿಯೋ ಸಂಭಾಷಣೆಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ವೈರಲ್ ಆಗ್ತಾ ಇದ್ದು, ಇದು ಒಂದಷ್ಟು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ವೈರಲ್ ಆಗಿರೋ ಆಡಿಯೋದಲ್ಲಿ ಸದಾನಂದ ಗೌಡರು ಅನಾಮಧೇಯ ವ್ಯಕ್ತಿಯ ಜೊತೆ ರಾಜಕೀಯ ವಿದ್ಯಮಾನಗಳು, ಪಕ್ಷದ ಆಂತರಿಕ ವಿಷಯಗಳ ಬಗ್ಗೆ ಮಾತಾಡ್ತಾ ಇರೋದನ್ನ ಕೇಳಿಸಿಕೊಳ್ಳಬಹುದು. ಈ ಸಂಭಾಷಣೆಯಲ್ಲಿ ಅವರು ವ್ಯಕ್ತಪಡಿಸಿರೋ ಅಭಿಪ್ರಾಯಗಳು ಮತ್ತು ಬಳಸಲಾಗಿರೋ ಭಾಷೆ ಈಗ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಈ ಆಡಿಯೋ ತುಣುಕಿನಲ್ಲಿ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರ ಕಾರ್ಯವೈಖರಿಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಕೇಳಿಬರ್ತಾ ಇದೆ. ಸಂಭಾಷಣೆ ವೇಳೆ ಬಿ.ವೈ. ವಿಜಯೇಂದ್ರ ಅವರನ್ನ ಕೂಡಲೇ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ಅರ್ಥದ ಮಾತನ್ನ ಅವರು ಆಡಿದ್ದಾರೆ. ರಾಜ್ಯ ಬಿಜೆಪಿಯ ಪ್ರಸ್ತುತ ನಾಯಕತ್ವ ಮತ್ತು ವಿಜಯೇಂದ್ರ ಅವರ ನೇಮಕದ ಬಗ್ಗೆ ಸದಾನಂದ ಗೌಡರು ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಪಕ್ಷದ ಸಂಘಟನೆ ಮತ್ತು ನಿರ್ಧಾರ ಕೈಗೊಳ್ಳೋ ಪ್ರಕ್ರಿಯೆಯಲ್ಲಿನ ಬದಲಾವಣೆಗಳ ಬಗ್ಗೆ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಸದಾನಂದ ಗೌಡರು ಪಕ್ಷದ ಹಿರಿಯ ನಾಯಕರಾಗಿದ್ದು, ಈ ರೀತಿ ಹೇಳಿಕೆಗಳು ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ಲೋಕಸಭಾ ಟಿಕೆಟ್ ವಿಚಾರದಿಂದ ಪಕ್ಷದ ನಾಯಕತ್ವದೊಂದಿಗೆ ಅಂತರ ಕಾಯ್ದುಕೊಂಡಿದ್ದ ಸದಾನಂದ ಗೌಡರ ಈ ಹೇಳಿಕೆ ಮುಂಬರೋ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತವನ್ನ ಇನ್ನಷ್ಟು ಜಾಸ್ತಿ ಮಾಡೋ ಚಾನ್ಸಸ್ ಇದೆ. ಮಾಜಿ ಮುಖ್ಯಮಂತ್ರಿಯೂ ಆಗಿರೋ ಸದಾನಂದ ಗೌಡರಂತಹ ಹಿರಿಯ ನಾಯಕರ ಆಡಿಯೋ ಸೋರಿಕೆಯಾಗಿರೋದು ಬಿಜೆಪಿ ಪಾಳೆಯದಲ್ಲಿ ಆತಂಕ ಮೂಡಿಸಿದೆ. ರಾಜ್ಯ ರಾಜಕಾರಣದಲ್ಲಿ ವಿವಿಧ ಪಕ್ಷಗಳ ನಾಯಕರ ನಡುವೆ ಮೇಲಾಟ ನಡೀತಾ ಇರೋ ಈ ಸಂದರ್ಭದಲ್ಲಿ ಈ ಆಡಿಯೋ ಸಂಭಾಷಣೆ ರಾಜಕೀಯವಾಗಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದೇ ಕುತೂಹಲ. ಸದ್ಯಕ್ಕಂತೂ ಈ ಆಡಿಯೋ ತುಣುಕು ವಾಟ್ಸ್ಆಪ್, ಫೇಸ್ಬುಕ್ ಸೇರಿದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು, ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಇದ್ರ ಬಗ್ಗೆ ತೀವ್ರವಾಗಿ ರಿಯಾಕ್ಟ್ ಮಾಡಿರೋ ಸದಾನಂದ ಗೌಡರು, ಅದು ನನ್ನದಲ್ಲ, ಅಂತಹ ವಿಷಯಗಳ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಇದೊಂದು ದೊಡ್ಡ ವಿಷಯ ಅಂತ ಬಿಂಬಿಸಲಾಗ್ತಾ ಇದೆ. ಆದ್ರೆ ನನ್ನದಲ್ಲದ ಆಡಿಯೋ ಅಥವಾ ವಿಡಿಯೋ ಬಗ್ಗೆ ನಾನು ಯಾಕೆ ರಿಯಾಕ್ಟ್ ಮಾಡಬೇಕು? ಇದನ್ನ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನ ಮಾಧ್ಯಮಗಳೇ ಪತ್ತೆ ಹಚ್ಚಲಿ ಅಂತ ಹೇಳಿದ್ದಾರೆ. ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿರೋ ಅವರು, ನಾನು ಕಳ್ಳ ಆಗಿದ್ರೆ ಬಾಗಿಲು ಹಾಕೊಂಡು ಮನೇಲಿ ಕೂರ್ತಾ ಇದ್ದೆ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಹೀಗಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋ ಪ್ರಶ್ನೆಯೇ ಇಲ್ಲ. ಒಂದ್ ವೇಳೆ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ಇದ್ರ ಬಗ್ಗೆ ಕೇಳಿದ್ರೆ ಅವ್ರಿಗೆ ನಾನು ಉತ್ತರ ಕೊಡ್ತೀನಿ. ರಾಜ್ಯ ಬಿಜೆಪಿ ಅಧ್ಯಕ್ಷರು ಕರೆದು ಮಾತಾಡಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ತೇನೆ ಹೊರತು ಸಾರ್ವಜನಿಕವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅಂತ ಗರಂ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಇದೇ ವೇಳೆ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಮಾತನಾಡಿರೋ ಸದಾನಂದ ಗೌಡರು, ಶಾಸಕರ ಅಡ್ಡ ಮತದಾನ ನಡೆದಾಗ ನಮ್ಮ ಕೆಲವು ಶಾಸಕರು ಕಾಂಗ್ರೆಸ್ನವರ ಜೊತೆ ಸಭೆ ನಡೆಸಿದ್ರು. ಇದನ್ನ ನಾನು ಹೇಳದೇ ಇದ್ರೆ ಪಕ್ಷಕ್ಕೆ ಹೇಗೆ ಗೊತ್ತಾಗ್ತಾ ಇತ್ತು? ಪಕ್ಷದ ಸಂಘಟನೆ ವಿಚಾರದಲ್ಲಿ ಅಶಿಸ್ತು ತೋರಿದ ಕಾರಣವೇ ಇಂತಹ ವಿಚಾರಗಳನ್ನ ಗಮನಕ್ಕೆ ತರಬೇಕಾಯಿತು ಅಂತಾನೂ ಹೇಳಿದ್ದಾರೆ. ಇತ್ತೀಚೆಗೆ ಪಕ್ಷದ ನಿಯಮ ಉಲ್ಲಂಘನೆ ಹಾಗೆ ಅಶಿಸ್ತು ತೋರಿದ ಕಾರಣಕ್ಕೆ ಕೆಲವರನ್ನ ಪಕ್ಷದ ಎಲ್ಲಾ ಜವಾಬ್ದಾರಿಗಳಿಂದ ಮುಕ್ತಗೊಳಿಸಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರೋ ನಿರ್ಧಾರದ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇದು ಅಸಮಾಧಾನದ ವಿಷಯ ಅಲ್ಲ, ಅಶಿಸ್ತಿನ ವಿರುದ್ಧ ಕೈಗೊಂಡ ಕ್ರಮ ಅಂತ ಹೇಳಿದ್ದಾರೆ. I don't know whether I am right or wrong. You tell me. See, now he is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with a planned way. Exactly. For it is July starting after July, August, September. October, kick him out. Okay. Okay. If you do it now, his team again will Lingats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. And because of that only, all people like me. It is not a certificate I myself giving for my credentials. But even if I get on in a bus stand, immediately 25-30 auto rickshaw drivers will come for selfies, sir. I have maintained that. I don't Now, shall I tell the boss? Say anything.